ಸಿಂಪಲ್ಲಾಗಿ ಚಿಲ್ಲಿ ಗಾರ್ಲಿಕ್ ಮ್ಯಾಗಿನ ಮಾಡ್ಕೊತಾ ಇದೀನಿ. ಮೊದಲನೇದಾಗಿ ಒಂದು ಬೌಲ್ನ ಬಿಸಿಗೆ ಇಟ್ಕೊಂಡು ಒಂದು ಅರ್ಧ ಲೀಟರ್ ಆಗೋಷ್ಟು ನೀರನ್ನ ತೊಗೊಂಡಿದ್ದೀನಿ. ನೀರು ಸ್ವಲ್ಪ ಚೆನ್ನಾಗಿ ಕುದೀತಾ ಇದೆ ಅನ್ನೋವಾಗ ಒಂದು ಬೌಲ್ ಆಗೋಷ್ಟು ಮ್ಯಾಗಿನ ಸೇರಿಸಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಸಪ್ರೇಟ್ ಎತ್ತಿಟ್ಕೊತಾ ಇದೀನಿ. ಒಂದು ಅರ್ಧ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಆಗುವಷ್ಟು ಸ್ಪರ್ಶವರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸಿ 1 ಟೀ ಸ್ಪೂನ್ ಆಗುವಷ್ಟು ಶುಗರ್ನ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಕ್ರಷ್ ಮಾಡಿ ಸಪ್ರೇಟ್ ಎತ್ತಿಟ್ಕೊತಾ ಇದೀನಿ. ನೀಟಾಗಿ ಇದನ್ನೆಲ್ಲ ಕ್ರಷ್ ಮಾಡಿ ಸಪ್ರೇಟ್ ಎತ್ತಿಟ್ಕೊಂಡ್ಮೇಲೆ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ. ಆಲ್ರೆಡಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಲ್ಲಿ ಗಾರ್ಲಿಕ್ ಎರಡನ್ನೂ ಸೇರಿಸಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸಿ ಸ್ವಲ್ಪ ಮ್ಯಾಗಿ ಮಸಾಲೆನ ಸೇರಿಸ್ಕೊತಾ ಇದೀನಿ. ಇಲ್ಲಿ 2 ಪ್ಯಾಕೆಟ್ ಆಗುವಷ್ಟು ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ. ನೀರು ಸ್ವಲ್ಪ ಕುದೀತಿದೆ ಅನ್ನೋ ಟೈಮ್ನಲ್ಲಿ ಮ್ಯಾಗಿ ಮಸಾಲನ ಸೇರಿಸಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಕುದಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಬಿಡ್ತಿದೆ ಅಂತ ಸಮಯದಲ್ಲಿ ಆಲ್ರೆಡಿ ನಾವು ಸ್ಟೀಮ್ ಮಾಡಿ ಇಟ್ಕೊಂಡಿದ್ವಲ್ಲ ಮ್ಯಾಗಿನ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಮ್ಯಾಗಿ ಮಸಾಲ ರೆಡಿನೇ ಆಗೋಗ್ಬಿಡುತ್ತೆ. ತುಂಬಾ ಸಿಂಪಲ್. ಒಂದೇ ಥರದ ಮ್ಯಾಗಿ ಮಸಾಲ ಮಾಡ್ತಿದ್ರೆ ಈ ಥರ ಒಂಥರ ಸಿಂಪಲ್ಲಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ.